ಭ್ರಷ್ಟಾಚಾರ ಬಟಾಬಯಲು. ಸಿದ್ದು ಸರ್ಕಾರದ ಭ್ರಷ್ಟಾಚಾರವನ್ನ ಬಯಲು ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಹಿರಿಯ ಶಾಸಕರಿಂದಲೇ ಭ್ರಷ್ಟಾಚಾರವನ್ನ ಬಯಲು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸರ್ಕಾರದಲ್ಲಿ ನಡೆದಂತಹ ಭ್ರಷ್ಟಾಚಾರಗಳನ್ನ ಕೈ ಶಾಸಕ ಒಪ್ಕೊಂಡಿರುವಂತದ್ದು. ಈಗ ಯಾರದು ಹಾಗಿದ್ರೆ ಆ ಶಾಸಕ? ಸರ್ಕಾರದಲ್ಲಿ ನಡೆದಂತಹ ಭ್ರಷ್ಟಾಚಾರಗಳನ್ನ ಈಗ ಕೈ ಶಾಸಕ ಒಪ್ಕೊಂಡಿರುವಂತದ್ದು. ವಾಲ್ಮೀಕಿ ಹಗರಣ, ಮುಡಾ ಹಗರಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ಲೂಟಿ, ವಕ್ಫ್ ಬೋರ್ಡ್, ಈ ರೀತಿಯಾದಂತಹ ಕೆಲವೊಂದಿಷ್ಟು ಹಗರಣಗಳ ವಿಚಾರವನ್ನ, ಭ್ರಷ್ಟಾಚಾರವನ್ನ ಈಗ ಕಾಂಗ್ರೆಸ್ನ ಹಿರಿಯ ಶಾಸಕರು ಒಪ್ಕೊಂಡಿರುವಂತದ್ದು. ಯಾರದು ಹಾಗಿದ್ರೆ? ಕಾಂಗ್ರೆಸ್ನ ಹಿರಿಯ ಶಾಸಕ. ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಒಪ್ಕೊಂಡಿರುವಂತಹ ಶಾಸಕ ಯಾರು ಹಾಗಿದ್ರೆ? ಈಗಾಗಲೇ ಹಗರಣಗಳ ಈ ಒಂದು ಸರಮಾಲೆಯಿಂದ ಹೇಗಪ್ಪ ನಾನು ನುಳುಚ್ಕೊಳ್ಳಿ ಅಂತ ಸಿದ್ದರಾಮಯ್ಯನವರು ಪ್ರಯತ್ನ ಪಡ್ತಿದ್ದಾರೆ. ಜೇಡರ ಬಲೆಯಲ್ಲಿ ಸಿಕ್ಕ ಹಾಕೊಂಡಿದ್ದಾರೆ. ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಇತ್ತ ಕಡೆ ಬಿಜೆಪಿ ಜೆಡಿಎಸ್ ದೋಸ್ತಿ ನಾಯಕರು ಪಾದಯಾತ್ರೆ ಮುಖಾಂತರವಾಗಿ ಹೇಳಿದ್ರೆ, ಇತ್ತ ಕಡೆ ಡಿಕೆ ಶಿವಕುಮಾರ್ ಅವರ ಬಡದವರು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತ ತಮ್ಮ ಪಕ್ಷದಲ್ಲಿರುವಂತ ಕೆಲವೊಂದಿಷ್ಟು ಜನ ಈ ಕಡೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇನ್ನ ಭ್ರಷ್ಟಾಚಾರದ ವಿಚಾರವಾಗಿ ಅವರ ಪಕ್ಷದಲ್ಲಿ ಇರುವಂತ ಕೆಲವೊಂದಿಷ್ಟು ಜನ ಭ್ರಷ್ಟಾಚಾರ ಮಾಡಿರೋದಕ್ಕೆ ಸಿದ್ದರಾಮಯ್ಯನವರು ಹೆಸರು ಕೂಡ ಜೋತಾಕೊಳ್ತಿದೆ. ಈ ಕಡೆ ಹೈಕಮಾಂಡ್ ನಿಂದ ಕೆಲವೊಂದಿಷ್ಟು ವಿಚಾರವಾಗಿ ಬುಲಾವ್ಗಳು, ಅದ್ರ ಜೊತೆಗೆ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರು ಈಗ ಒಂದ್ ರೀತಿ ಜೇಡರ ಬಲೆಯಲ್ಲಿ ಸಿಕ್ಕ ಹಾಕೊಂಡ ಹುಳು ರೀತಿ ವಿಳ ಒದ್ದಾಡ್ತಿದ್ದಾರೆ. ಯಾವ ಕಡೆ ಬಿಡಿಸ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದರ ನಡುವೆ ಈಗ ಸರ್ಕಾರದಲ್ಲಿ ನಡೆದಂತಹ ಭ್ರಷ್ಟಾಚಾರವನ್ನ ಕೈ ಶಾಸಕ ಒಪ್ಕೊಂಡಿರುವಂತದ್ದು. ಯಾರದು ಹಾಗಿದ್ರೆ? ಎಸ್, ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಸರ್ಕಾರದಲ್ಲಿ ಭ್ರಷ್ಟಾಚಾರವನ್ನ ಒಪ್ಕೊಂಡಿದ್ದಾರೆ ವಿನಯ್ ಕುಲಕರ್ಣಿ. ಎಸ್, ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿರುವಂತದ್ದು. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನ ಶಾಸಕ ವಿನಯ್ ಕುಲಕರ್ಣಿ ಒಪ್ಪಿಕೊಂಡಿದ್ದಾರೆ. ಸಿಎಂ ಡಿಸಿಎಂ ವಿರುದ್ಧ ಈಗ ಹೈಕಮಾಂಡ್ ಗರಂ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ, ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ವಿನಯ್ ಕುಲಕರ್ಣಿಯವರು ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿರುವಂತದ್ದು. ಸರ್ಕಾರದ ಭ್ರಷ್ಟಾಚಾರವನ್ನ ಒಪ್ಪಿಕೊಂಡಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಹೈಕಮಾಂಡ್ ಕೂಡ ಗರಂ ಆಗಿದೆ. ಈಗಾಗಲೇ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಬಟಾಬಯಲಿನ ವಿಚಾರವಾಗಿ ಈಗ ಕಾಂಗ್ರೆಸ್ನ ಹಿರಿಯ ಶಾಸಕನಿಂದಲೇ ಈ ಒಂದು ಭ್ರಷ್ಟಾಚಾರದ ವಿಚಾರ ಬಯಲಾಗಿರುವಂಥದ್ದು. ಸರ್ಕಾರದಲ್ಲಿ ಹೈಕಮಾಂಡ್ ಮೊದಲಿಂದಲೂ ಕೂಡ ಪಕ್ಷದಲ್ಲಿರುವಂತಹ ಕೆಲವೊಂದಿಷ್ಟು ನಾಯಕರಿಗೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸೋದಕ್ಕೆ ಹೇಳಿದೆ. ಸ್ವಲ್ಪ ಬಿರುಕು ಕಂಡು ಬಂದರೂ ಕೂಡ ಅದನ್ನ ದೋಸ್ತಿ ನಾಯಕರು, ಬಿಜೆಪಿ ಹೈಕಮಾಂಡ್ ಸದ್ಬಳಕೆ ಮಾಡಿಕೊಳ್ಳುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕಮಾಂಡ್ ಎಚ್ಚರಿಕೆಯನ್ನ ನೀಡಿದೆ. ರಾಜ್ಯದ ಅಭಿವೃದ್ಧಿ ಕಡೆ ಗಮನವನ್ನ ಹರಿಸುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಕೆಲ ಹಗರಣ ಹೈಕಮಾಂಡ್ಗೂ ಕೂಡ ತಲೆನೋವನ್ನ ತಂದಿದೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು, ಗ್ಯಾರಂಟಿ ಯೋಜನೆಗಳ ಮುಖಾಂತರವಾಗಿ ಬಂದು 1 ವರ್ಷ ಹಲವು ತಿಂಗಳುಗಳಾಗೋಗಿದೆ. ಅಭಿವೃದ್ಧಿ ವಿಚಾರವಾಗಿ ಶೂನ್ಯ, ಹಗರಣಗಳ ವಿಚಾರವಾಗಿ ಮಾನ್ಯ. ಎಲ್ಲ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗ ಸಿದ್ದರಾಮಯ್ಯನವರ ಸರ್ಕಾರದ ಭ್ರಷ್ಟಾಚಾರದ ವಿಚಾರವಾಗಿ ಹೈಕಮಾಂಡ್ ಸಿಟ್ಟಿಗೆದ್ದಿರುವಂತದ್ದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಹಿರಿಯ ಶಾಸಕನಿಂದಲೇ ಈಗ ಒಪ್ಕೊಳ್ಳುವ ರೀತಿ ಮಾಡಿರುವಂತದ್ದು. ಸದ್ಯದ ಮಟ್ಟಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿರುವ ಹಾಗೆ ಕಾಂಗ್ರೆಸ್ನಲ್ಲಿರುವಂತಹ ಹಿರಿಯ ನಾಯಕರುಗಳೆಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಬೇಕಾಗಿದೆ. ಸಿದ್ದರಾಮಯ್ಯನವರ ಮೇಲೆ ಕೇಳಿ ಬಂದಿರುವಂತಹ ಈ ಒಂದು ಹಗರಣದ ವಿಚಾರವಾಗಿ ಒಂದು ಸ್ವಲ್ಪವೂ ಕೂಡ ಒಡಕಿರುವ ಹಾಗೆ ತೋರಿಸಬಾರದು. ಅದನ್ನ ದೋಸ್ತಿ ನಾಯಕರು ಬಳಸಿಕೊಳ್ಳುವ ಎಲ್ಲ ಸಾಧ್ಯತೆಗಳಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದಲ್ಲಿ, ನಮ್ಮ ಆಡಳಿತದಲ್ಲಿ ಭ್ರಷ್ಟಾಚಾರ ಆಗಿರೋದು ನಿಜ. ಅಭಿವೃದ್ಧಿ ವಿಚಾರದಲ್ಲಿ ಹಣಗಳ ದುರುಪಯೋಗ ಆಗಿರೋದು ನಿಜ. ರಾಜ್ಯದ
ಕೆಲವೊಂದಿಷ್ಟು ನಾಯಕರುಗಳಿಗೆ ಹೈಕಮಾಂಡ್ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತಹ ಎಚ್ಚರಿಕೆಯ ವಿಚಾರವಾಗಿ ಹಿರಿಯ ಶಾಸಕರಿಂದಲೇ ಹೇಳಿಕೆ ಬಂದಿರುವಂಥದ್ದು.